ಆಕಾಶವಾಣಿ ಮಂಗಳೂರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮೂಹ ವಿದ್ಯಾಸಂಸ್ಥೆಗಳು ಅವರ ಸಂಯೋಜನೆಯಲ್ಲಿ 4ನೇ ವರ್ಷದ ಭ್ರಮರ ಇಂಚರ ನುಡಿಹಬ್ಬ 2024 ಪೂರ್ವಭಾವಿ ಸಿದ್ಧತೆಯ ಕುರಿತು ಕಾರ್ಯಕ್ರಮದ ಸಂಘಟಕರಲ್ಲಿ ಓರ್ವರಾದ ಆನುವಂಶಿಕ ಅರ್ಚಕರಾದ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸ ಆಸ್ರಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮೂಹ ವಿದ್ಯಾಸಂಸ್ಥೆಗಳ ಸಂಯೋಜನೆಯಲ್ಲಿ 4ನೇ ವರ್ಷದ ಭ್ರಮರ ಇಂಚರ ನುಡಿಹಬ್ಬ 2024 ನವೆಂಬರ್ 22, 23, 24ರಂದು ಕಟೀಲು ಪದವಿ ಪೂರ್ವ ಕಾಲೇಜಿನ ಶ್ರೀ ವಿದ್ಯಾ ಸಭಾಭವನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಪೂರ್ವಭಾವಿ ಕುರಿತು ಕಾರ್ಯಕ್ರಮದ ಸಂಘಟಕರಲ್ಲಿ ಓರ್ವರಾದ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸ ಆಸ್ರಣ್ಣ, ಆನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು ಇವರೊಂದಿಗೆ ಸಂದರ್ಶನ. ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ, ತುಳು, ಸಂಸ್ಕೃತ ಭಾಷಾಭಿಮಾನ, ಸಂಸ್ಕೃತಿ, ಕಲೆಗಳನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ದೇಶಾಭಿಮಾನ, ಪರಿಸರ ಕಾಳಜಿ, ಸಾಮಾಜಿಕ ಚಿಂತನೆ ಮತ್ತು ವಿದ್ಯಾರ್ಥಿಗಳ ವೈಯಕ್ತಿಕ ಬೆಳವಣಿಗೆಗೆ ರೂಪಿಸಿಕೊಂಡ ವೇದಿಕೆ ಭ್ರಮರ ಇಂಚರ ನುಡಿಹಬ್ಬ 3 ವರ್ಷಗಳ ಸಂಭ್ರಮವನ್ನು ಹಂಚಿಕೊಂಡು 4ನೇ ವರ್ಷದ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದೆ. ಈ ಶುಭಾವಸರದಲ್ಲಿ ತಮ್ಮ ಪ್ರತಿಕ್ರಿಯೆಗಳು. ಎಲ್ಲ ಮಂಗಳೂರು ಆಕಾಶವಾಣಿ ಕೇಳುಗರಿಗೆ ನನ್ನ ವಿನಮ್ರಪೂರ್ವಕ ನಮಸ್ಕಾರ. ಕಟೀಲು ಒಂದು ಹಳ್ಳಿಯಲ್ಲಿರತಕ್ಕಂತಹ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗಬೇಕೆನ್ನುವಂತಹ ಉದ್ದೇಶದಿಂದಾಗಿ 1916ನೇ ಇಸ್ವಿಯಲ್ಲಿಯೇ ವಿಶೇಷವಾಗಿ ಕಟೀಲಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಆರಂಭ ಆಗಿದೆ. ಪರಿಸರದ ಮಕ್ಕಳು ಕಲಿಬೇಕು ಅಂತ ಎನ್ನುವ ದೃಷ್ಟಿಯಿಂದ ಮತ್ತೆ ಅದನ್ನು ವಿಸ್ತರಿಸಿ 1964ನೇ ಇಸ್ವಿಯಲ್ಲಿ ನಮ್ಮ ಪ್ರೌಢಶಾಲೆ, ಆಮೇಲೆ ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಸಂಸ್ಕೃತ ಸ್ನಾತಕೋತ್ತರ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರ, ಈಗ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆ ಪುನಃ ಆರಂಭ ಆಗಿದೆ. ಹೀಗೆ ಒಟ್ಟು 5 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದಂತಹ ಕೀರ್ತಿ ನಮ್ಮ ಶಾಲೆಗಿದೆ. ಸ್ಥಳೀಯ ಪ್ರತಿಭೆಗಳನ್ನು, ಸ್ಥಳೀಯ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದಾಗಿ ಭ್ರಮರ ಇಂಚರ ನುಡಿಹಬ್ಬ ಎನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿಯನ್ನೇ ಬಿಂಬಿಸತಕ್ಕಂತಹ ಕಾರ್ಯಕ್ರಮ ಇದಾಗಬೇಕು ಎನ್ನುವಂತಹ ಕಾಳಜಿಯೂ ನಮ್ಮಲ್ಲಿದೆ. ಅದರಿಂದ ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ಈ ಭ್ರಮರ ಇಂಚರ ಕಾರ್ಯಕ್ರಮದ ವೇದಿಕೆ ಮತ್ತು ಇಡೀ ಕಟೀಲಿನ ಸೌಂದರ್ಯದ ಸಜ್ಜು ಮಕ್ಕಳಿಂದಲೇ ಆಗ್ತಾಯಿದೆ. ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನು ಮಕ್ಕಳೇ ಸಿದ್ಧಪಡಿಸ್ತಾರೆ. ಅದಕ್ಕೆ ನಾವು ತರಬೇತುದಾರರನ್ನು ಕರೆಸಿ ಆ ಮಕ್ಕಳಿಗೆ ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಕೊಟ್ಟು ಆ ಮಕ್ಕಳಿಂದಲೇ ಬೇಕಾದಂತಹ ಉಪಕರಣ, ಗೂಡುದೀಪ ಅಥವಾ ಯಾವುದೇ ಒಳ್ಳೆಯ ಕಲಾತ್ಮಕ ವಸ್ತುಗಳು, ಯಕ್ಷಗಾನದ ಕೆಲವು ಪರಿಸರ ಸ್ನೇಹಿ ಚಿತ್ರಗಳು, ಇದನ್ನೆಲ್ಲ ಆ ಮಕ್ಕಳಿಂದಲೇ ಮಾಡಿಸಿ ಆ ಮಕ್ಕಳ ಮೂಲಕವೇ ಅದನ್ನು ಪ್ರದರ್ಶನ ಆಗುವಾಗ ಮಾಡಿ ಬರುವಂತಹ ಅತಿಥಿಗಳಿಗೆ ಮಕ್ಕಳೇ ಬಿಡಿಸಿದಂತಹ ಚಿತ್ರವನ್ನು ಕೊಡತಕ್ಕಂತಹ ಪರಿಪಾಠವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ. ಚಿತ್ರ ಬಿಡಿಸಲಿಕ್ಕೂ ನಾವೊಂದು ಗುರುಗಳನ್ನು ಇಟ್ಟುಕೊಂಡಿದ್ದೇವೆ. ಈ ದೃಷ್ಟಿಯಿಂದಾಗಿ ಈ ನುಡಿ ಹಬ್ಬಕ್ಕೆ ಹೆಚ್ಚಿನ ಮಹಾತ್ಮ್ಯ. ಯಾಕೆಂದರೆ ಹೊರಗಿಂದ ಯಾರನ್ನು ಹೆಚ್ಚು ತರಿಸಿದ ನಾವು ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಒಂದೇ, ಪ್ರತಿಭೆಗಳು ನಮ್ಮದೇ ಶಾಲೆಯದ್ದು ಬೆಳೆಯಬೇಕು ಎನ್ನುವ ದೃಷ್ಟಿಯಿಂದ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕನ್ನಡ, ತುಳು ಮತ್ತು ಯಕ್ಷಗಾನ ಹಾಗೂ ಸಂಸ್ಕೃತ ಇದಿಷ್ಟನ್ನು ಪ್ರಧಾನವಾಗಿ ಕೇಂದ್ರೀಕರಿಸಿ ನಾವು ಮಾಡಿದ್ದೇವೆ. ಈ ವರ್ಷ ನವೆಂಬರ್ 22ರಿಂದ 24 ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಸಮ್ಮೇಳನಾಧ್ಯಕ್ಷರಾಗಿ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ, ಹಿರಿಯ ಚಿಂತಕರು, ಸಾಹಿತಿಗಳು. ಅದರೊಂದಿಗೆ ನಾಳೆ ಈ ಕಾರ್ಯಕ್ರಮವನ್ನು ಪದವಿ ಕಾಲೇಜಿನಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ಮೆರವಣಿಗೆಯಲ್ಲಿ ಬಂದು ಉದ್ಘಾಟನೆ ಮಾಡಲಾಗ್ತದೆ. ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಮೆರವಣಿಗೆಯ ಉದ್ಘಾಟನೆಯನ್ನು ಎಕ್ಕಾರು ಶ್ರೀಕೃಷ್ಣ ಡಿ ಶೆಟ್ಟಿ ಇವರು ನೆರವೇರಿಸಲಿಕ್ಕಿದ್ದಾರೆ. ಧ್ವಜಾರೋಹಣವನ್ನು MRPLನ ಮಾನವ ಸಂಪನ್ಮೂಲ ಅಧಿಕಾರಿ ಸ್ಟೀವನ್ ಪಿಂಟೋ ಇವರು ನೆರವೇರಿಸ್ತಾ ಇದ್ದಾರೆ. ನಾವು ಮಕ್ಕಳಿಗೆ ಒಳಾಂಗಣ ಕ್ರೀಡಾಂಗಣಗಳು ಬೇಕು ಎನ್ನುವ ದೃಷ್ಟಿಯಿಂದಾಗಿ ಈಗಾಗಲೇ ಇದ್ದಂಥ ಶ್ರೀವಿದ್ಯಾ ಸಭಾಭವನವನ್ನು ಎತ್ತರಿಸಿ ವಿಸ್ತರಿಸಿ ನಾವು ಸಿದ್ಧಗೊಳಿಸಿದ್ದೇವೆ. ಅದರ ಉದ್ಘಾಟನೆಯನ್ನು ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ AG ಶೆಟ್ಟಿಯವರು ನೆರವೇರಿಸಲಿಕ್ಕಿದ್ದಾರೆ. ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು SL ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು ಮಾಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ನಮ್ಮ ಸಮ್ಮೇಳನದ ಉದ್ಘಾಟನೆಯನ್ನು ಮಾಜಿ ಸಂಸ್ಥರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ನೆರವೇರಿಸ್ತಾ ಇದ್ದಾರೆ. ನಮ್ಮ ಶಾಲೆಯ 2 ಸ್ಮರಣ ಹಂಚಿಕೆಗಳು, ಪದವಿ ಪೂರ್ವ ಕಾಲೇಜಿನದ್ದು ಭ್ರಮರವಾಣಿ, ಅದೇ ರೀತಿಯಾಗಿ ಪದವಿ ಕಾಲೇಜಿನದ್ದು ಇಂಚರ, ಈ 2ನ್ನು ನಮ್ಮ ಸನ್ಮಾನ್ಯ ಶಾಸಕರಾದಂತಹ ಉಮಾನಾಥ ಕೋಟ್ಯಾನ್ರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಿಂದಿನ ಎಲ್ಲ ಸಮ್ಮೇಳನಾಧ್ಯಕ್ಷರು ಬರಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾಡೋಜ KP ರಾವ್ ಅವರು ಉಪಸ್ಥಿತರಿದ್ದಾರೆ. ಆಸರಣ್ಣ ಸಹೋದರರು, ದೇವಸ್ಥಾನದ ಮುಕ್ತೇಶ್ವರರು ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಧ್ಯಾಹ್ನ ನಂತರ ಅಜಿತ್ ಹನುಮಕ್ಕರ್ ಅವರವರಿಂದ ಸಾಹಿತ್ಯ ಸಂಸ್ಕಾರ ಎನ್ನುವಂತಹ ವಿಷಯದ ಬಗ್ಗೆ ವಿವರಣೆಗಳು ನೀಡಲಿಕ್ಕಿದ್ದಾರೆ. ಮಧ್ಯಾಹ್ನದ ಮೇಲೆ ನಮ್ಮ ಚಲನಚಿತ್ರ ನಟಿ ಮತ್ತು ಒಳ್ಳೆಯ ಒಂದು MC ಮಾಡತಕ್ಕಂತಹ ಅನುಶ್ರೀ ಅವರು ನಮ್ಮ ಜೊತೆಗಿರ್ತಾರೆ. ನಾಡಿದ್ದು 23ನೇ ತಾರೀಕಿಗೆ ಲಕ್ಷ್ಮೀಶ್ ತೋಳ್ಪಾಡಿ ಅವರೊಂದಿಗೆ ಒಂದು ಸಂವಾದ ನಡೀಲಿಕ್ಕಿದೆ. ಭಾಷಾ ಸೊಗಡು ಎನ್ನುವಂತಹ ವಿಷಯದಲ್ಲಿ ಸಂಸ್ಕೃತದ ಅವಕಾಶ ಎನ್ನುವ ವಿಚಾರದಲ್ಲಿ ಅವಿನಾಶ ಕೊಡಂಕಿರಿ ಇವರು ಮಾತಾಡಲಿಕ್ಕಿದ್ದಾರೆ. ತುಳುವಿನಲ್ಲಿ VK ಯಾದವ್ ಸಸಿತ್ಲು ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಮಧ್ಯಾಹ್ನ ಯಕ್ಷಗಾನದ ಸೌಂದರ್ಯ ಎನ್ನುವಂತಹ ವಿಚಾರದಲ್ಲಿ ಮುರಳಿ ಕಡಿಕಾರ್ ಮತ್ತು ಗುರುಪ್ರಸಾದ್ ಭಟ್ ಇವರು ಮಾತಾಡಲಿಕ್ಕಿದ್ದಾರೆ. ಆಮೇಲೆ ಜನಸಾಮಾನ್ಯ ಸಾಧಕರಾಗಿ ಧನ್ಯಾಪುತ್ತೂರು, ರವಿ ಕಟಪಾಡಿ, ಈಶ್ವರ ವಲ್ಪೆ, ಕೃಷ್ಣಮೂಲ್ಯ ಮತ್ತು ಶ್ರೀನ ಶೆಟ್ಟಿ ನಮ್ಮ ಮುಂದೆ ಕಾಣಿಸಲಿಕ್ಕಿದ್ದಾರೆ. ಕೊನೆಯ ದಿನ 24ನೇ ತಾರೀಕಿನಂದು ಸಾಮಾಜಿಕ ಜಾಲತಾಣಗಳು ಎನ್ನುವ ವಿಷಯದಲ್ಲಿ ಡಾಕ್ಟರ್ ಅನಂತಪ್ರಭು ಮಂಗಳೂರು ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ರಂಗಭೂಮಿ ಸಿನಿಮಾ ಎನ್ನುವ ವಿಷಯದಲ್ಲಿ ಗಿರಿಜಾ ಸಿದ್ಧಿ ಇವರು, ನಮ್ಮ ಹೆಮ್ಮೆಯ ಇತಿಹಾಸ ಎನ್ನುವುದರಲ್ಲಿ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಕನ್ನಡ ಭಾಷೆಯ ಸೊಗಸು ಎನ್ನುವ ವಿಚಾರದಲ್ಲಿ ಮನು ಹಂದಾಡಿಯವರು ಭಾಗವಹಿಸಿ ಅನಂತರ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅದರೊಂದಿಗೆ ಈ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಮ್ಮ ಶಾಲೆಯ ಎಲ್ಲ ಪ್ರತಿಭೆಗಳ ಅನಾವರಣ, ನುಡಿತೋರಣ ಅಂತ ನಡೀಲಿಕ್ಕಿದೆ. ಇದರೊಂದಿಗೆ ಸಮಾರೋಪ ಸಮಾರಂಭ 24 ತಾರೀಕು ನಡೀತದೆ. ಆಸರಣ್ಣ ಸಹೋದರರು ಅದರಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ರಾಜ್ಯಸಭಾ ಸದಸ್ಯರಾಗಿರತಕ್ಕಂತಹ ನಿವೃತ್ತ IPS ಅಧಿಕಾರಿ KC ರಾಮಮೂರ್ತಿ ಇವರು ಬರ್ತಾರೆ. ಅದರೊಂದಿಗೆ ಈಗಿನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದಂತಹ ಉಮಾನಾಥ ಕೋಟ್ಯಾನ್ರು, ಮಾಜಿ ಸಚಿವರಾದಂತಹ ಅಭಯಚಂದ್ರ ಜೈನ್, KPCC ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಕಟೀಲಿನ ಭಕ್ತರಾದಂತಹ ಮಿಥುನ್ ರೈ, ಅದೇ ರೀತಿಯಾಗಿ ಶೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರಾದಂತಹ MS ಗುರುರಾಜ್, ನಿವೃತ್ತ ಪ್ರಾಚಾರ್ಯರಾದಂತಹ ಜಯರಾಮ್ ಪೂಂಜ, ಬೆಂಗಳೂರಿನ ಉದ್ಯಮಿ ಕಟೀಲಿನ ಹೆಮ್ಮೆಯ ಹಳೆ ವಿದ್ಯಾರ್ಥಿ ರಾಮ್ ಪ್ರಕಾಶ್ ಹೊಳ್ಳ, ಅದೇ ರೀತಿ ಮಹಾರಬಲ ಪೂಜಾರಿ ಕಡಂಬೋಡಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ MP ಶ್ರೀನಾಥ್ ಇವರು ನಮ್ಮೊಂದಿಗೆ ಇರ್ತಾರೆ. ಗಣೇಶ್ ಅಮೀನ್ ಸಂಕಮಾರ್ ವಿದ್ವಾಂಸರು ನಮ್ಮೊಟ್ಟಿಗೆ ಇರ್ತಾರೆ. ಇದರೊಂದಿಗೆ ನಮ್ಮ ಶಾಲೆಯ ಹೆಮ್ಮೆಯ ಪ್ರಾಕ್ತನ ವಿದ್ಯಾರ್ಥಿ CA ಚಂದ್ರಶೇಖರ್ ಶೆಟ್ಟಿ, ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಇವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸನ್ಮಾನ ಮಾಡಲಿಕ್ಕೆ ನಮ್ಮ ಮತ್ತೊಬ್ಬ ಹೆಮ್ಮೆಯ ವಿದ್ಯಾರ್ಥಿ ಕುರ್ತಿಮಾರು ಗುತ್ತು ಭಾಸ್ಕರ ಶೆಟ್ಟಿಯವರು ನಮ್ಮೊಂದಿಗೆ ಇರ್ತಾರೆ. ಈ ಎಲ್ಲ ದಿವಸಗಳಲ್ಲಿಯೂ ವಿಶೇಷವಾಗಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಶಾಲಾ ವಾರ್ಷಿಕೋತ್ಸವ ನಡೆಯುತ್ತದೆ. ಇದರೊಂದಿಗೆ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿದಂತಹ ರಾಜ್ಯಸ್ತರೀಯ ಅಥ್ಲೆಟ್ಸ್ ಇರ್ಬೋದು ಅಥವಾ ವಿಶೇಷವಾದಂತಹ ಬೇರೆ ಯಾವುದಾದ್ರೂ ಸ್ಪರ್ಧೆಗಳು ಇದರಲ್ಲಿ ಭಾಗವಹಿಸಿದಂತಹ ರಾಷ್ಟ್ರ ಮತ್ತು ರಾಜ್ಯಸ್ತರೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗೌರವಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ಕಟೀಲಿನ ಎಲ್ಲ ಪ್ರತಿಭೆಗಳ ಅನಾವರಣ, ಅದರೊಂದಿಗೆ ಈಗಾಗಲೇ ನಾವು ಉದ್ಘಾಟನೆಗೊಂಡಂತಹ ವಿಜ್ಞಾನ ಪಾರ್ಕ್ 2 ಹೇಳಿದರೆ 1 ಈಗಾಗಲೇ ಉದ್ಘಾಟನೆ ಆಗಿದೆ. 51 ಉಪಕರಣಗಳ ಕುರಿತಾಗಿ ಮಕ್ಕಳಿಗೆ ತಿಳಿಸತಕ್ಕಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಜನಪದ ವಸ್ತು ಸಂಗ್ರಹಾಲಯ ಬಹಳ ದೊಡ್ಡದಿದೆ, ಅದನ್ನು ಸಹ ಕಾಣುವುದಕ್ಕಂತಹ ನಾವು ವ್ಯವಸ್ಥೆ ಮಾಡಿದ್ದೇವೆ. ಯಕ್ಷಗಾನ ಪರಿಕರಗಳು ಮತ್ತು ಹಳೆಯ ಫೋಟೋಗಳಿರತಕ್ಕಂತಹ ಯಕ್ಷಗಾನ ವಸ್ತು ಪ್ರದರ್ಶನ ಇರ್ತದೆ. ನಮ್ಮ ಶಾಲೆಯ ಸಂಚಿಕೆಗಳು ಬಿಡುಗಡೆಯಾದದ್ದನ್ನೆಲ್ಲ ನಾವು ಪ್ರದರ್ಶಿಸ್ತೇವೆ, ಅದು ಹಸ್ತಪ್ರತಿಗಳಿರ್ತದೆ. ಅದೇ ರೀತಿಯಾಗಿ ಮಕ್ಕಳೇ ಬಿಡಿಸಿದಂತಹ ರಂಗೋಲಿ ಸ್ಪರ್ಧೆ, ನಮ್ಮ ಶಾಲೆಯ ಸಾಧನೆಗಳನ್ನು ಅನಾವರಣಗೊಳಿಸಿದಂತಹ ಫಲಕಗಳನ್ನು ನೀಡತಕ್ಕಂತಹ ಕಾರ್ಯಕ್ರಮಗಳು, ಅದರೊಂದಿಗೆ ಒಂದಷ್ಟು ವಸ್ತು ಮಳಿಗೆಗಳು ಮಾರಾಟಕ್ಕಿವೆ. ಎಲ್ಲ ಕಾರ್ಯಕ್ರಮಕ್ಕೂ ಬರಬೇಕು. ಕಟೀಲಿನ
ಶಾಲೆಯ ಆತಿಥ್ಯವನ್ನು ಎಲ್ಲರೂ ಸ್ವೀಕರಿಸಬೇಕು. ಅಕ್ಷರಾನ್ನಂನಲ್ಲಿ ಬಂದಂಥವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸ್ವೀಕರಿಸಿ ಈ ನುಡಿ ಹಬ್ಬವನ್ನು ಆಸ್ವಾದಿಸಿ ಕನ್ನಡ, ತುಳು, ಸಂಸ್ಕೃತ ಮತ್ತು ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ನಾನು ಎಲ್ಲರಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಗುರುಗಳೇ, ಹಳೆಬೇರು ಹೊಸ ಚಿಗುರು ಎಂಬ ಡಿ ವಿಜಿಯವರ ಕಗ್ಗದ ಸಾಲಿನಂತೆ ಬ್ರಹ್ಮರ ಇಂಚರ ನುಡಿ ಹಬ್ಬ ಹಿರಿಯರಿಂದ ಕಿರಿಯರಿಗೆ ಆದರ್ಶ ನೀಡುವ ಕಾರ್ಯಕ್ರಮವೇ? ಖಂಡಿತ. ಯಾಕೇಳಿದರೆ ನಾವು ಈ ಕಾರ್ಯಕ್ರಮವನ್ನು ಮಾಡುವಾಗ ನಾವೀನ್ಯವನ್ನು ಕಾಣಿಸ್ತೇವೆ, ಆದರೆ ಸಂಸ್ಕೃತಿ ಎಲ್ಲಲ್ಲ. ಸಂಸ್ಕೃತಿ ಅನ್ನುವಂಥದ್ದು ಅತ್ಯಂತ ಪ್ರಧಾನವಾಗಿ ಬೇಕಾದದ್ದು. ಆ ಸಂಸ್ಕೃತಿಯ ಅನಾವರಣ ಎನ್ನುವಂಥದ್ದನ್ನು ನಾವು ಮಾಡುವಾಗ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನೇ ಪ್ರಧಾನವಾಗಿ ಇರಿಸಿಕೊಂಡು ನಾವು ಮಾಡ್ತಾಯಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಗೀತ, ನಾಟ್ಯ, ಅದರೊಂದಿಗೆ ಜನಪದ ಮತ್ತು ಭಾವಗೀತೆ ಇವುಗಳೇ ಪ್ರಧಾನವಾಗಿರ್ತವೆ. ಸಿನಿಮಾ ಪದ್ಯಗಳನ್ನು ಹಾಡಲಿಕ್ಕೆ ನಾವು ಬಿಡೋದಿಲ್ಲ. ಸಿನಿಮಾದಲ್ಲಿ ಒಳ್ಳೆಯ ಪದ್ಯಗಳನ್ನು ತಗೊಳ್ತೇವೆ, ಯಾವುದೇ ಶೃಂಗಾರಾದಿಗಳನ್ನು ಉಪಯೋಗಿಸುವಂತಹ ಪದ್ಯಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಮಕ್ಕಳಲ್ಲಿ ನಾವು ಪ್ರದರ್ಶಿಸುವುದಿಲ್ಲ. ಅಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡುವುದಿಲ್ಲ. ಈ ಮೂಲಕವಾಗಿ ಎಲ್ಲ ನಮ್ಮ ಮಕ್ಕಳು ಹಳೆಬೇರಾಗಿಯೇ ಇರಬೇಕು, ಆದರೆ ಹೊಸ ಚಿಗುರು ಅದರಲ್ಲಿ ಕಾಣಬೇಕು. ಆ ಮೂಲಕವಾಗಿ ಭಾರತವನ್ನು ಇದ್ದ ಹಾಗೆ ಶ್ರೀಮಂತವಾಗಿ ತೋರಿಸುವಲ್ಲಿ ಆ ಮಕ್ಕಳು ಮುಂದುವರಿಬೇಕು ಎನ್ನುವ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ. ಗುರುಗಳೇ, ಭ್ರಮರ ಇಂಚರ ನುಡಿ ಹಬ್ಬ ಎಂದಾಗ ಅದೊಂದು ವರ್ಣರಂಜಿತ ದೇಶದ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಂದ ಭಾಗವಹಿಸುವ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮತ್ತು ಅವಕಾಶಗಳನ್ನು ಮಾಡಿಕೊಡಲಾಗಿದೆ ಅಂತೇಳಿ? ಈಗಾಗಲೇ ನಮ್ಮ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ನಡೀತಾ ಇರತಕ್ಕಂತಹ ಒಂದು ಸಂಕೀರ್ಣ ಇದೆ, ಅತ್ಯಂತ ವಿಸ್ತಾರವಾದಂತಹ ಸಂಕೀರ್ಣ. ಅಲ್ಲಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ಕಟೀಲು ದೇವಸ್ಥಾನದಿಂದ ಅಲ್ಲಿ ಹೋಗುವವರೆಗೂ ತಳಿರು ತೋರಣಗಳಿಂದ ಶೃಂಗಾರ ಮಾಡಲಾಗಿದೆ. ಎಲ್ಲ ಕವಿಗಳ ಚಿತ್ರಗಳನ್ನು ಮತ್ತು ಸಮ್ಮೇಳನಕ್ಕೆ ಬರತಕ್ಕಂತಹ ಅತಿಥಿಗಳ ಚಿತ್ರಗಳನ್ನು ಹಾಕಿ ಅವರ ವಿವರಗಳನ್ನು ಕೊಡಲಾಗಿದೆ. ಹೀಗೆ ಅದನ್ನು ಶೃಂಗಾರಗೊಳಿಸಿ ನಾವು ವ್ಯವಸ್ಥೆಗೊಳಿಸಿದ್ದೇವೆ. ಅಲ್ಲಿಯ ಗ್ರಂಥಾಲಯ ಇರ್ಬೋದು ಅಥವಾ ಅಲ್ಲಿಯ ಜಾಗಗಳಲ್ಲಿ ನಾವು ವಸ್ತು ಪ್ರದರ್ಶನ ಇತ್ಯಾದಿಗಳನ್ನು ಮಾಡ್ತಾಯಿದ್ದೇವೆ. ಸುಮಾರು 2,500 ಮಂದಿ ಯಾವುದೇ ಕಷ್ಟ ಇಲ್ಲದೆ ಕೊಡ್ತಕ್ಕಂತಹ ದೊಡ್ಡ ಸಭಾಭವನ ಇದೆ. ಹಾಗಾಗಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ನಮ್ಮ ಪದವಿ ಕಾಲೇಜಲ್ಲಿ ಮಾಡೋದರಿಂದ ಪದವಿ ಕಾಲೇಜಿನಿಂದ ಕಟೀಲ್ನವರೆಗೆ ಮೆರವಣಿಗೆಯ ವ್ಯವಸ್ಥೆಯನ್ನು ರಸ್ತೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಾಂಸ್ಕೃತಿಕವಾದಂತಹ ಎಲ್ಲ ಕುಣಿತ ಇತ್ಯಾದಿಗಳನ್ನೇ ನಾವು ಪ್ರದರ್ಶಿಸ್ತೇವೆ. ಅದರೊಂದಿಗೆ ನಮ್ಮ ಶಾಲೆಯ ಹೆಮ್ಮೆಯ ಭೋಜನ ಶಾಲೆ ಅಕ್ಷರಾನ್ನಂ ಎನ್ನುವಂತಹ ಕಟ್ಟಡ, ಅಲ್ಲಿ ಮಕ್ಕಳಿಗೆಲ್ಲ ತಿಂಡಿ ಮತ್ತು ಭೋಜನದ ವ್ಯವಸ್ಥೆ, ಎಲ್ಲ ಅತಿಥಿಗಳಿಗೂ ಭೋಜನದ ವ್ಯವಸ್ಥೆ, ಬಂದಂತಹ ಎಲ್ಲ ಅಭ್ಯಾಗತರಿಗೂ ಭೋಜನ ಇತ್ಯಾದಿಗಳ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈ ವ್ಯವಸ್ಥೆಗೆ ಕಟೀಲು ದೇವಸ್ಥಾನವು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದರಿಂದ ಎಲ್ಲ ಬಂದಂತಹ ಅತಿಥಿಗಳಿಗೆ ದೇವರ ಪ್ರಸಾದವನ್ನು ಕೊಡತಕ್ಕಂತಹ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಬಂದಂತಹ ಅತಿಥಿಗಳಿಗೆ ಉಳಿಕೊಳ್ಳಿಕ್ಕೆ ನಮ್ಮಲ್ಲೇ ಬೇಕಾದಷ್ಟು ವಸತಿ ಕೋಣೆಗಳಿವೆ, ಅಲ್ಲಿ ಅವರಿಗೆ ನಾವು ಆತಿಥ್ಯವನ್ನು ನೀಡ್ತೇವೆ. ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕಟೀಲಿನ ಪರಿಸರದಲ್ಲೇ ಅಚ್ಚುಕಟ್ಟಾಗಿ ನಾವು ಮಾಡಿ ವ್ಯವಸ್ಥೆಗೊಳಿಸಿದ್ದೇವೆ. ಈ ವಿಚಾರದಲ್ಲಿ ನಾವು ಈಗಾಗಲೇ ಶಿಕ್ಷಣ ಇಲಾಖೆಗೆ ಬರೆದಿದ್ದೇವೆ, ಓಡಿ ಕೊಡಬೇಕು ಅಂತ. ಅದಕ್ಕೆ ಅದರ ಪ್ರಯತ್ನದಲ್ಲಿ ಇದ್ದೇವೆ. ಸಿಕ್ಕಿದಲ್ಲಿ ಈ ಕುರಿತು ನಮ್ಮ ದೇವಸ್ಥಾನದ ವಾಟ್ಸಪ್ ಗ್ರೂಪ್ಗಳಲ್ಲಿ ಅದನ್ನು ಪ್ರಸಾರ ನಾವು ಮಾಡ್ತೇವೆ. ಇಲ್ಲದಿದ್ದರೂ ಇದೊಂದು ಒಳ್ಳೆಯ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರಬೇಕು. ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅಧ್ಯಾಪಕರು ಬರಬೇಕು, ಸಾಹಿತ್ಯಾಭಿಮಾನಿಗಳು ಬರಬೇಕು, ಸಾಂಸ್ಕೃತಿಕ ಅಭಿಮಾನಿಗಳು ಬರಬೇಕು, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅಥವಾ ಪ್ರಾಕ್ತನ ವಿದ್ಯಾರ್ಥಿಗಳು ಬರಬೇಕು. ಆ ಮೂಲಕವಾಗಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಬೇಕು. ಈ ಮೂಲಕವಾಗಿ ಸಂತೋಷ
ನುಡಿ ಹಬ್ಬ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಕಲಾಭಿಮಾನಿಗಳು ಅಥವಾ ಪ್ರಾಕ್ತನ ವಿದ್ಯಾರ್ಥಿಗಳು ಬರ್ತಾರೆ. ನಮಗೂ ಕೂಡ ಈ ಒಂದು ಸಂಸ್ಥೆಗೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ಕಿಂಚಿತ್ತು ಸಹಾಯ ಮಾಡಬೇಕು ಅಥವಾ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಕೊಡುವಂಥ ಉಚಿತವಾದಂತಹ ವಿದ್ಯಾಭ್ಯಾಸಕ್ಕೆ ನನ್ನಿಂದ ಅಥವಾ ಕಲಾ ಪ್ರೋತ್ಸಾಹಗಳನ್ನು ಕೊಡಬೇಕು ಅಂತ ಹೇಳಿದಾಗ ಒಬ್ಬ ಕಲಾವಿದನಿಗೆ ಅಥವಾ ಇಲ್ಲಿನ ಜನರು ಯಾವ ರೀತಿಯಾಗಿ ಅದನ್ನು ಸಹಾಯವನ್ನು ನೀಡಬಹುದು ಅಂತೇಳಿ. ಭ್ರಮರ ಇಂಚರ ಕಾರ್ಯಕ್ರಮ ಎನ್ನುವಂಥದ್ದು ಸ್ವಾಭಾವಿಕವಾಗಿ ಅದಕ್ಕೆ ಖರ್ಚಾಗೋದು ಹಾಗೆ ಆಗ್ತದೆ. ಅದು ಮಕ್ಕಳಿಗಾಗಿ ಮಾಡುವಂತಹ ಖರ್ಚು ವೆಚ್ಚಗಳಾದ್ದರಿಂದ ಈಗಾಗಲೇ ದೇವಸ್ಥಾನದಿಂದ ವಾರ್ಷಿಕವಾಗಿ 9.5 ಕೋಟಿಗೂ ಹೆಚ್ಚು ಬರೀ ಶಾಲೆಯ ಅಭಿವೃದ್ಧಿ ಮತ್ತು ಸಂಬಳಕ್ಕಾಗಿ ಖರ್ಚು ಮಾಡೋದರಿಂದ ದೇವಸ್ಥಾನದಿಂದಲೇ ಯಾರು ಹೆಚ್ಚು ನಿರೀಕ್ಷಿಸಬಾರದು ಅಂತ ವಿನಂತಿಸ್ತಾ, ಕೊಡುವ ಮನಸ್ಸುಳ್ಳಂತಹ ಉದಾರ ದಾನಿಗಳು ಶಾಲೆಯಲ್ಲೇ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೌಂಟರ್ ಇಡ್ತೇವೆ, ಅಲ್ಲಿ ತಮ್ಮ ಪಾವತಿಯನ್ನು ನೀಡಿ ರಸೀದಿಯನ್ನು ಪಡ್ಕೊಳ್ಬೋದು. ನಮ್ಮ ಕುಡ್ಲ ವಾಹಿನಿಯಲ್ಲಿ ಈ ವಿಚಾರ ನೇರ ಪ್ರಸಾರ ಆಗ್ತದೆ. ನೇರ ಪ್ರಸಾರಕ್ಕೆ ಜಾಹೀರಾತುಗಳನ್ನು ನೀಡುವ ಮೂಲಕವಾಗಿ ಈ ಮಕ್ಕಳನ್ನು ಪ್ರೋತ್ಸಾಹಿಸ್ಬೋದು. ನಮ್ಮ ಶಾಲೆಯ ಬಡ ವಿದ್ಯಾರ್ಥಿಗಳ ಶಾಲಾ ಫೀಸ್ಗಳನ್ನು ಕಟ್ಟುವ ಮೂಲಕವಾಗಿ ಪ್ರೋತ್ಸಾಹಿಸ್ಬೋದು. ಅದನ್ನೆಲ್ಲ ನಾವು ಸಂತೋಷದಿಂದ ಸ್ವೀಕರಿಸ್ತೇವೆ. ಅದರೊಂದಿಗೆ ನಮ್ಮ ಶಾಲಾ ಪ್ರಾಕ್ತನ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಸಂಘಕ್ಕೂ ತಮ್ಮ ದೇಣಿಗೆಯನ್ನು ನೀಡಬಹುದು. ಅದರಿಂದಲೂ ಶಾಲೆಯ ಅಭಿವೃದ್ಧಿ ಆಗ್ತದೆ. ಹಳೆ ವಿದ್ಯಾರ್ಥಿ ಸಂಘಕ್ಕೆ ದೇಣಿಗೆಯನ್ನು ನೀಡಿದಲ್ಲಿ ಆ ದೇಣಿಗೆಗೆ ATG ವಿನಾಯಿತಿ ಇದೆ. ಇದಲ್ಲದೆ ಇಡೀ ವರ್ಷವಿಡೀ ದೇವಸ್ಥಾನದಲ್ಲಿ ವಿದ್ಯಾದಾನ ಕಾಣಿಕೆ ನೀಡತಕ್ಕಂತಹ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೂ ಆದಾಯ ತೆರಿಗೆ ಇಲಾಖೆಯ ATG ತೆರಿಗೆ ವಿನಾಯಿತಿ ಇರ್ತದೆ. ಈ ಎಲ್ಲ ಸೌಲಭ್ಯಗಳನ್ನು ವಿದ್ಯಾಸಕ್ತರು, ವಿದ್ಯಾಭಿಮಾನಿಗಳು, ಅದೇ ರೀತಿಯಾಗಿ ದೇವರ ಭಕ್ತಾಭಿಮಾನಿಗಳು ಉಪಯೋಗಿಸಿಕೊಂಡು ಇನ್ನಷ್ಟು ಶಿಕ್ಷಣದ ಅಭಿವೃದ್ಧಿ ಇಲ್ಲಿ ಸಾಧಿಸಲಿಕ್ಕೆ ನೆರವಾಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಭ್ರಮರ ಇಂಚರ ನುಡಿ ಹಬ್ಬ ಇದು ವರುಷದಿಂದ ವರುಷಕ್ಕೆ ಹೊಸತನದೊಂದಿಗೆ ಇನ್ನಷ್ಟು ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಉಳಿಸುತ್ತಾ ದೇಶಾಭಿಮಾನ ಮತ್ತು ಪರಿಸರ ಕಾಳಜಿಯೊಂದಿಗೆ ಸಾಗ್ತಾ ಇದೆ. ಹಾಗಾಗಿ ಈ ಬಾರಿಯ ಭ್ರಮರ ಇಂಚರ ನುಡಿ ಹಬ್ಬದ ವಿಶೇಷತೆಗಳೇನಿದೆ ಅಂತ ಹೇಳಿ ಸರ್. ಈಗಾಗಲೇ ನಾವು ಗೋಷ್ಠಿಗಳನ್ನು ನಿರ್ಣಯ ಮಾಡುವಾಗ ಅತೀ ಕಡಿಮೆ ಅವಧಿಯಲ್ಲಿ ಗೋಷ್ಠಿಗಳನ್ನು ನಿರ್ಣಯ ಮಾಡೋದಿಲ್ಲ. ಯಾಕೆ ಹೇಳಿದರೆ ಗೋಷ್ಠಿಯಲ್ಲಿ ಏನಾದರೂ ಒಂದು ವಿಷಯ ಸಿಗಬೇಕು. ಸಮಯ ಇಲ್ಲದ ಗೋಷ್ಠಿಗಳಾಗಬಾರದು ಅನ್ನೋ ದೃಷ್ಟಿಗಾಗಿ ಲೆಕ್ಕದ ಗೋಷ್ಠಿಗಳು ನೀಡತಕ್ಕಂತಹ ವ್ಯವಸ್ಥೆಯಿಂದಾಗಿ ಪ್ರತಿ ವರ್ಷ ಹೊಸತಾದಂತಹ ವಿಷಯಗಳಲ್ಲಿ ನಾವು ವಿದ್ವಾಂಸರುಗಳು ಮಂಡನೆ ಮಾಡ್ತಾರೆ. ಅದೇ ಅತ್ಯಂತ ಹೆಚ್ಚಿನ ವಿಷಯಗಳಾಗಿ ನಮಗೆ ಸಿಗುತ್ತದೆ. ಇದರೊಂದಿಗೆ ಆಲಂಕಾರಿಕ ವಸ್ತುಗಳನ್ನು ಎಲ್ಲ ವಿದ್ಯಾರ್ಥಿಗಳೇ ಆಯಾ ವರ್ಷಕ್ಕೆ ಸಿದ್ಧಪಡಿಸೋದ್ರಿಂದಾಗಿ ಒಂದೊಂದು ವರ್ಷ ಒಂದೊಂದು ರೀತಿಯ ಅಲಂಕಾರವುಳ್ಳಂತಹ ನಮ್ಮ ವೇದಿಕೆ ಅಥವಾ ಕಟೀಲು ಆಗಿರುತ್ತದೆ. ಇದಕ್ಕೆ ವಿದ್ಯಾರ್ಥಿಗಳ ಹೊಸ ಹೊಸ ಪ್ರತಿಭೆಯನ್ನು ಕಂಡಾಗೂ ಆಗ್ತದೆ. ಅದು ಹೊಸ ಹೊಸ ರೀತಿಯ ಅಲಂಕಾರಗಳನ್ನು ಕಂಡಾಗ ಕಟೀಲು ಹೇಳಿ ಕೇಳಿ ಅನ್ನಪೂರ್ಣೇಶ್ವರಿ, ಅದರಿಂದ ಭೋಜನದಲ್ಲಿ ಯಾವಾಗಲೂ ನಿತ್ಯ ನೂತನ ಇರತಕ್ಕಂತಹ ವ್ಯವಸ್ಥೆ. ಅದರೊಟ್ಟಿಗೆ ನುಡಿ ತೋರಣ ಅಂತ ಏನು ಮಾಡ್ತೇವೆ, ಅದರಲ್ಲಿಯೂ ಹೊಸತನವನ್ನು ಆ ಮಕ್ಕಳು ಪ್ರದರ್ಶಿಸಿದ್ದಾರೆ. ಅದರೊಟ್ಟಿಗೆ ಯಕ್ಷಗಾನ, ಎಲ್ಲ ಯಕ್ಷಗಾನ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ಮಾಡ್ತೇವೆ. ಸುಮಾರು 45ರಿಂದ 50 ವಿದ್ಯಾರ್ಥಿಗಳು 1.5 ಗಂಟೆಯಲ್ಲಿ ರಂಗಸ್ಥಳದಲ್ಲಿ ಮಿಂಚುವಂತಹ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಳ್ತೇವೆ. ಹೋದ ವರ್ಷ ಚಕ್ರವ್ಯೂಹ ಎನ್ನುವಂತಹ ನಾವು ಯಕ್ಷಗಾನವನ್ನು ಪ್ರದರ್ಶಿಸಿದ್ದೇವೆ. ಹಾಗೆಯೇ ಈ ವರ್ಷವೂ ಹೊಸ ಪ್ರಸಂಗವನ್ನು ನಾವು ಪ್ರದರ್ಶಿಸಲಿಕ್ಕಾಗಿ ಮುಂದುವರಿತೇವೆ. ಈ ಪ್ರದರ್ಶನದಿಂದಾಗಿ ನಮಗೆ ವಿಶೇಷವಾಗಿ ಆಸ್ವಾದನೆ ಮಾಡತಕ್ಕಂತಹ ಒಂದು ಕ್ರಮ ನಮಗೆ ಮುಂದೆ ಬರ್ತದೆ. ಈ ವರ್ಷ ರಾವಣ ವಧೆಯ ಪ್ರಸಂಗವನ್ನು ನಾವು ಎಲ್ಲರ ಮುಂದೆ ಆರಿಸಲಿಕ್ಕಿದ್ದೇವೆ. ಈ ಎಲ್ಲ ಹೊಸತನದ ಮಕ್ಕಳ ಪ್ರದರ್ಶನವೇ ನಮ್ಮ ನುಡಿ ಹಬ್ಬದ ರಂಗು. ಕೊನೆಯದಾಗಿ ಗುರುಗಳೇ, ಭ್ರಮರ ಇಂಚರ ನುಡಿ ಹಬ್ಬ 2024ರ ಈ ಸಂಕ್ಷಿಪ್ತ ವಿವರಣೆಗಳು ಮತ್ತು ಅದರ ಹೊಸತನಗಳನ್ನು ನಮಗೆ ತಿಳಿಸಬೇಕು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೇವಲ ಧಾರ್ಮಿಕವಾಗಿ ಮುಂದುವರಿದ ದೇವಸ್ಥಾನ ಅಲ್ಲ, ಸಾಂಸ್ಕೃತಿಕವಾಗಿ ಯಕ್ಷಗಾನದ ಮೂಲಕ ಪ್ರಸಿದ್ಧ ಅಂತ ಕಂಡರು. ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಪ್ರಸಾರ ಮಾಡುವುದಕ್ಕೆ ನಮ್ಮ ಹಿರಿಯರಾದಂತಹ ದಿವಂಗತ ಲಕ್ಷ್ಮೀನಾರಾಯಣ ಮತ್ತು ದಿವಂಗತ ಕೊಡತಿರುಗುತ್ತು ರಾಮಣ್ಣ ಶೆಟ್ಟಿಯವರು 1916ನೇ ಇಸವಿಯಲ್ಲಿಯೇ ಇಲ್ಲಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದರು. 1964ರಲ್ಲಿ ನನ್ನ ದೊಡ್ಡಪ್ಪ ಗೋಪಾಲಕೃಷ್ಣ ಆಸ್ರಣ್ಣ ಮತ್ತು ಶ್ರೀಧರ ಶೆಟ್ಟಿಯವರ ನೇತೃತ್ವದಲ್ಲಿ ಪ್ರೌಢಶಾಲೆ ಆರಂಭ ಆಯಿತು. ಹೀಗೆ ಈಗ 1ನೇ ತರಗತಿಯಿಂದ ಪದವಿ ತರಗತಿಯವರೆಗೆ ಮತ್ತು
ಸಂಸ್ಕೃತ ಸ್ನಾತಕೋತ್ತರ ಕೇಂದ್ರದವರೆಗೂ ಕಟೀಲು ಶಾಲೆಯು ತನ್ನ ವಿಸ್ತರಣೆಯನ್ನು ಕಂಡಿದೆ. ಈ ಎಲ್ಲ ಶಾಲೆಗಳು ವಿಶೇಷವಾಗಿ ಸ್ಥಳೀಯವಾಗಿ ಎಲ್ಲ ವಿದ್ಯಾರ್ಥಿಗಳು ಸಹ ವಿದ್ಯಾವಂತರಾಗಬೇಕು ಎನ್ನುವಂತಹ ಉದ್ದೇಶದಿಂದ ಆರಂಭವಾದ ಶಾಲೆಯಾಗಿದ್ದು ಸುಮಾರು 2300 ಮಕ್ಕಳು ಪ್ರಸಕ್ತವಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಅದೇ ರೀತಿಯಾಗಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯೊಂದಿಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗಗಳು, ಮತ್ತೆ ಬಿಕಾಂ ಮತ್ತು ಸಂಸ್ಕೃತ MA, ಇಷ್ಟು ತರಗತಿ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಸರಿಯಾದ ದಾರಿಯಲ್ಲಿ ಕೊಂಡೋಗಬೇಕು ಎನ್ನುವಂತಹ ದೃಷ್ಟಿಯಿಂದಾಗಿ ಕಟೀಲು ಶಾಲೆಯಲ್ಲಿ ನೈತಿಕ ಶಿಕ್ಷಣ, ಆಮೇಲೆ ಯಕ್ಷಗಾನದ ಶಿಕ್ಷಣ, ಅದೇ ರೀತಿಯಾಗಿ ಯೋಗ ತರಬೇತಿ, ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತದ ತರಬೇತಿ, ನಾಟ್ಯದ ತರಬೇತಿ, ಅದೇ ರೀತಿಯಾಗಿ ದಾಸ ಸಾಹಿತ್ಯದ ಪರಿಚಯ ಮತ್ತು ಅದರ ಪದ್ಯಗಳನ್ನು ಹಾಡುವಂತಹದ್ದು, ಭಜನಾ ತಂಡಗಳನ್ನು ಸಿದ್ಧಪಡಿಸುವಂತ ಹಲವಾರು ಶಿಕ್ಷಣಗಳನ್ನು ಉಚಿತವಾಗಿ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಒಂದಷ್ಟು ಪ್ರತಿಭೆಗಳಿವೆ. ಆ ಪ್ರತಿಭಾವಂತರ ಪ್ರತಿಭೆಗಳ ಅನಾವರಣ ಆಗಬೇಕೆಂಬ ದೃಷ್ಟಿಯನ್ನು ಯೋಚನೆ ಮಾಡುವಾಗೆ ನಮಗೆ ಕಂಡದ್ದು ಭ್ರಮರ ಇಂಚರ ನುಡಿ ಹಬ್ಬ. ನಮ್ಮ ದೇವಿ ಭ್ರಾಮರಿ, ಆದ್ದರಿಂದ ಆ ಭ್ರಾಮರಿ ಸ್ವರೂಪದ ಭ್ರಮರ ಅದನ್ನಿಟ್ಟುಕೊಂಡು ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಭ್ರಮರವಾಣಿ ಅಂತ ಪುಸ್ತಕ ಪ್ರತಿ ವರ್ಷವೂ ವಾರ್ಷಿಕ ಸಂಚಿಕೆಯಾಗಿ ಬಿಡುಗಡೆ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಚರ ಎನ್ನುವಂತಹ ಒಂದು ವಾರ್ಷಿಕ ಸಂಚಿಕೆ ಬಿಡುಗಡೆ ಆಗ್ತದೆ. ಇದನ್ನೆರಡನ್ನು ಇಟ್ಕೊಂಡು ಭ್ರಮರ ಇಂಚರ ನುಡಿ ಹಬ್ಬ ಎನ್ನುವಂತಹ ಒಂದು ಹೆಸರನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ ನೆಲದ ಭಾಷೆ ತುಳು ಮತ್ತು ನಮ್ಮ ಆಡಳಿತ ಭಾಷೆ ಯಾವುದು, ನಮ್ಮ ನೆಚ್ಚಿನ ಭಾಷೆ ಯಾವುದು ಕನ್ನಡ, ಅದರೊಂದಿಗೆ ಇದಕ್ಕೆಲ್ಲ ಮಾತೃಭಾಷೆಯಾದಂತಹ ಸಂಸ್ಕೃತ, ಇದರ ಒಂದು ವಿಚಾರವಾಗಿ ಜನಮಾನಸಕ್ಕೆ ಮುಟ್ಟಿಸುವಂತದ್ದು. ಮತ್ತೆ ಲೋಕದಲ್ಲಿ ಜೀವನವೇ ಪ್ರಧಾನ, ಅರ್ಥಕರೀಚ ವಿದ್ಯಾ ಅಂತ ಸಂಸ್ಕೃತದಲ್ಲಿ ಮಾತಿದೆ. ಹಾಗಾಗಿ ಜೀವನದಲ್ಲಿ ಕೆಲವರೆಲ್ಲ ಒಂದಷ್ಟು ಸಾಧನೆ ಮಾಡಿದವರು ಇದ್ದಾರೆ. ಇಂಜಿನಿಯರಿಂಗ್ ಪದವೀಧರನು ಕೃಷಿಯಲ್ಲಿ ತನ್ನ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ದೊಡ್ಡವನಾಗಿದ್ದಾನೆ. ಅಂತಹ ಸಾಧಕರ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಬೇಕಾದಂತಹ ಸಾಧನೆಯ ದಾರಿಯನ್ನು ತೋರಿಸಿಕೊಡಬೇಕು ಮತ್ತು ನಮ್ಮ ಪರಿಸರವನ್ನು ಸ್ವಚ್ಛವಾಗಿರಿಸಬೇಕು. ನೀರಿಂಗಿಸುವ ಕಾರ್ಯಕ್ರಮ, ಕೃಷಿ, ಜನಪದ ವಸ್ತು ಸಂಗ್ರಹಾಲಯ ಮೂಲಕ ನಮ್ಮ ಹಿಂದಿನ ಸಂಸ್ಕೃತಿಯ ಪರಿಚಯ, ಈಗ ಎಲ್ಲವನ್ನು ಬಿಂಬಿಸುವುದರೊಂದಿಗೆ ಆ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಮಧ್ಯದಲ್ಲಿ ತೋರಿಸುವುದು ನುಡಿ ತೋರಣ ಅಂತ ಹೆಸರು ಕೊಡುವಂತಹದ್ದು. ಈ ರೀತಿಯ ಒಂದು ಕಲ್ಪನೆಯೊಂದಿಗೆ ನಮ್ಮ ಶಾಲೆಯ ಮಕ್ಕಳ ವಾರ್ಷಿಕೋತ್ಸವವನ್ನೂ ಸೇರಿಸಿ 3 ದಿನದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಮೊದಲಾಗಿ ಹೇಳಿದ್ದೇನೆ, ಮೊದಲಾಗಿ ಉದ್ಘಾಟನಾ ಸಮಾರಂಭ, ಆಮೇಲೆ ಕೊನೆಗೆ ಸಮಾರೋಪ ಸಮಾರಂಭ, ಶಾಲಾ ಮಕ್ಕಳ 3 ದಿನವೂ ವಾರ್ಷಿಕೋತ್ಸವ, ಅದರೊಂದಿಗೆ ಹೊಸ ವಿಷಯಗಳ ಹೊಸ ಗೋಷ್ಠಿಗಳು, ಇದರೊಂದಿಗೆ ಹೊಸ ನುಡಿ ತೋರಣಗಳು, ಈ ಎಲ್ಲ ಹೊಸತನವನ್ನು ಬಿಂಬಿಸುವುದರೊಂದಿಗೆ ಕಳೆದ ವರ್ಷಕ್ಕಿಂತ ಹೆಚ್ಚು ಉಳ್ಳಂತಹ ಸೈನ್ಸ್ ಪಾರ್ಕ್, ಕಳೆದ ವರ್ಷಕ್ಕಿಂತ ಹೆಚ್ಚು ಉಳ್ಳಂತಹ ನಮ್ಮ ಜನಪದ ವಸ್ತು ಸಂಗ್ರಹಾಲಯ, ಹೀಗೆ ಮತ್ತು ಅತ್ಯಂತ ಸುಂದರವಾದಂತಹ ಶ್ರೀವಿದ್ಯಾ ಸಭಾಭವನ ಅತ್ಯಂತ ವಿಸ್ತಾರವಾಗಿರುವಂಥದ್ದು, ಇದು ಒಳಾಂಗಣ ಕ್ರೀಡಾಂಗಣವಾಗಿಯೂ ಪರಿವರ್ತನೆಯಾದದ್ದು. ಇಂತಹ ಎಲ್ಲ ಹೊಸತನವನ್ನು ನೋಡತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿ ಕಾಣಬಹುದು. ಗೂಡು ದೀಪಗಳನ್ನು ಒಂದಷ್ಟು ಮಕ್ಕಳೇ ಸಿದ್ಧಪಡಿಸಿ ತಂದಿದ್ದಾರೆ. ನಮ್ಮ ಶಾಲೆಯ ಮಕ್ಕಳೇ ತಯಾರಿಸಿದ, ಮನೆಯಲ್ಲೇ ಸಿದ್ಧಪಡಿಸಿದಂತಹ ಹೂಗುಚ್ಛ ಅಥವಾ ವಿಶೇಷವಾದಂತಹ ವಸ್ತುಗಳನ್ನೇ ನಾವು ಹೂವಿನ ಬದಲಾಗಿ ಕೊಡತಕ್ಕಂತಹ ಕಾರ್ಯಕ್ರಮ, ಛಾಯಾಚಿತ್ರಗಳನ್ನು ಕೊಡತಕ್ಕಂತಹ ಕಾರ್ಯಕ್ರಮ, ಇದೆಲ್ಲ ನಡೆಯುವುದರಿಂದ ಪ್ರತಿ ವರ್ಷವೂ ನಮ್ಮದು ನಿತ್ಯ ನೂತನವೇ. ಹಾಗಾಗಿ ಈ ವರ್ಷದ ಹೊಸತನವನ್ನು ಎಲ್ಲರೂ ಅನುಭವಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಕೇಳಿಕೊಳ್ತೇನೆ. ಇದುವರೆಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮೂಹ ವಿದ್ಯಾಸಂಸ್ಥೆಗಳು ಅವರ ಸಂಯೋಜನೆಯಲ್ಲಿ 4ನೇ ವರ್ಷದ ಭ್ರಮರ ಇಂಚರ ನುಡಿಹಬ್ಬ 2024 ಪೂರ್ವಭಾವಿ ಸಿದ್ಧತೆಯ ಕುರಿತು ಕಾರ್ಯಕ್ರಮದ ಸಂಘಟಕರಲ್ಲಿ ಓರ್ವರಾದ ಆನುವಂಶಿಕ ಅರ್ಚಕರಾದ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣ ದಾಸ ಆಸ್ರಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ.